ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲ್ಲಾಗಿ ಜ್ಯೂಸನ್ನ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ಈ ಒಂದು ಪೌಡರ್ನ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಜ್ಯೂಸನ್ನ ಮಾಡ್ಕೊಬೋದು. ಬರೀ 1 ನಿಮಿಷದಲ್ಲಿ ಜ್ಯೂಸ್ ರೆಡಿ ಆಗೋಗುತ್ತೆ. ಇದೊಂದು ಪೌಡರ್ನ ನೀವು ಮಾಡಿ ಇಟ್ಕೊಂಡ್ರೆ, ನೀವು ಈ ಪೌಡರನ್ನು ಚೆನ್ನಾಗಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ತಿಂಗಳು ಆದರೂ ಕೂಡ ಇದು ಚೆನ್ನಾಗಿರುತ್ತೆ. ನೀವು ಹೇಗೆ ಸ್ಟೋರ್ ಮಾಡಿ ಇಟ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇವಾಗ ಬೇಸಿಗೆ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ. ಏನಾದರೂ ನಾವು ತಣ್ಣಗೆ ಕುಡಿಯೋಣ ಅಂತ ಅನಿಸ್ತಾ ಇರುತ್ತೆ ಈ ಬಿಸಿಲಿಗೆ. ಹಾಗಾಗಿ ನೀವು ಇದನ್ನು ಆರಾಮಾಗಿ ಮನೇಲಿ ಮಾಡ್ಕೊಬೋದು, ಹೆಲ್ದಿಯಾಗಿ ಇರುತ್ತೆ ಕೂಡ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ನಾನು. ಅದಕ್ಕೆ ಸೊಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಅದರಲ್ಲಿ 1/4 ಭಾಗದಷ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, 1/4 ಭಾಗದಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಅದನ್ನು ಕೂಡ ಹಾಕ್ಕೊಂಬಿಟ್ಟು ಅದಕ್ಕೆ ಒಂದೇ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ದೀರಾ ಅಂದರೆ 2 ಇಲ್ಲ ಏಲಕ್ಕಿನ ಹಾಕ್ಕೊಬೋದು. ನಾನು ಕಡಿಮೆ ಮಾಡ್ತಿರೋದ್ರಿಂದ ಒಂದೇ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು 3/4 ಕಪ್ ಆಗುವಷ್ಟು ಕಲ್ಲು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀವಿ, ಇದು ತುಂಬಾ ತಂಪು ದೇಹಕ್ಕೆ. ನೀವು ಬೇಕಿದ್ದರೆ ಕೆಂಪು ಕಲ್ಲು ಸಕ್ಕರೆ ಕೂಡ ಹಾಕ್ಕೊಬೋದು, ಅದು ಇನ್ನೂ ತಂಪಾಗಿರುತ್ತೆ. ಹಾಗೆಯೇ ಇದು ಒಳ್ಳೆಯದು ಕೂಡ, ನಾವು ಕಲ್ಲು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀವಲ್ಲ, ಹಾಗಾಗಿ ಕೆಂಪು ಕಲ್ಲು ಸಕ್ಕರೆ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆಗ್ಬೋದು ಬಿಟ್ಟರೆ ಸೇಮ್ ಅದೇ ಥರ ಟೇಸ್ಟ್ ಕೂಡ ಇರುತ್ತೆ. ಹಾಗೆಯೇ ಹೆಲ್ದಿಯಾಗೂ ಇರುತ್ತೆ, ತಂಪು ಕೂಡ ಆಗುತ್ತೆ. ಇವಾಗ ಇಷ್ಟನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ, ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಮತ್ತೆ ಅದೇ ಪ್ಲೇಟ್ನ ತೊಗೊಂಡ್ಬಿಟ್ಟು ಇದನ್ನು ಜರಡಿ ಮಾಡ್ಕೊಬೇಕು. ಸಣ್ಣದೇ ತೊಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ಇತ್ತಲ್ವ, ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಪೂನಲ್ಲಿ ಈ ಥರ ನಾವು ಮಾಡ್ಕೊಬೇಕು. ತರಿ ಇದ್ದರೆ ಎಲ್ಲನೂ ಕೂಡ ಅದರಲ್ಲೇ ಉಳ್ಕೊಂಡಿರುತ್ತೆ. ಪೌಡರ್ ರೀತಿ ಇರೋದೆಲ್ಲ ಪ್ಲೇಟಿಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಜರಡಿ ಮಾಡ್ಕೊಬೇಕು. ಎಲ್ಲನೂ ಕೂಡ ನಾವು ಜರಡಿ ಮಾಡ್ಕೊಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ತರಿ ಇರೋದನ್ನೆಲ್ಲ ತೆಕ್ಕೊಬೇಕು. ಅದು ವೇಸ್ಟ್ ಅಷ್ಟೇ. ನಾವು ಪೌಡರ್ ರೀತಿಯಲ್ಲಿರೋದನ್ನ ಮಾತ್ರ ಯೂಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ಒಂದ್ಸಲಿ ನಾನು ಜರಡಿ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಜರಡಿ ಮಾಡ್ಕೊಬೇಕು. ತರಿ ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಜರಡಿ ಮಾಡ್ಕೊಳ್ಳೇಬೇಕು ಇದಕ್ಕೆ. ಇವಾಗ ಫುಲ್ಲು ನಾನು ಇದನ್ನು ಜರಡಿ ಮಾಡ್ಕೊಂಡಿದ್ದೀನಿ. ಪೌಡರ್ ರೀತಿಯಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಬಾಕ್ಸಿಗೂ ಕೂಡ ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಬೌಲಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಆ ಪೌಡರ್ನ ಮಾಡಿ ಎತ್ತಿಟ್ಕೊಂಡ್ರೆ ಈಸಿಯಾಗಿ ಜ್ಯೂಸ್ ಮಾಡ್ಬೋದು. ಇವಾಗ ಜ್ಯೂಸನ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ಒಂದು ಗ್ಲಾಸನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೊಂಡಿದ್ದೆ. ಕೋಲ್ಡ್ ವಾಟರ್ ಇದ್ದರೆ ಡೈರೆಕ್ಟಾಗಿ ಅದನ್ನೇ ಹಾಕ್ಕೊಬೋದು. ನಾನು ಐಸ್ ಕ್ಯೂಬ್ಸ್ನ ಹಾಕ್ಕೊಂಬಿಟ್ಟು ಅದಕ್ಕೆ ಅರ್ಧ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸಿಗೆ ಅರ್ಧ ಲೆಮನ್ ಸಾಕಾಗುತ್ತೆ. ನಾನು ಅರ್ಧ ಲೆಮನನ್ನು ಅದಕ್ಕೇ ಡೈರೆಕ್ಟಾಗಿ ಹಿಂಡ್ಕೊಂಡಿದ್ದೀನಿ. ಅದಾದಮೇಲೆ 2 ಎಲೆ ಆಗುವಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, 2 ಎಲೆನ ಹಾಕ್ಕೊಂಬಿಟ್ಟು ನಾವು ಪೌಡರ್ನ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಆ ಪೌಡರಲ್ಲಿ ಒಂದೇ ಒಂದು ಸ್ಪೂನ ನಾವು ಇದಕ್ಕೆ ಹಾಕ್ಕೊಬೇಕು. ಜಾಸ್ತಿ ಬೇಡ, ಒಂದು ಫುಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ನೀರನ್ನು ಹಾಕ್ಕೊಬೇಕು ಫುಲ್ಲು. ಬೇಕಿದ್ರೆ ನೀವು ಸಬ್ಜಾ ಸೀಡ್ಸ್, ಚಿಯಾ ಸೀಡ್ಸ್ ಇದನ್ನೆಲ್ಲ ಕೂಡ ಇದಕ್ಕೆ ಹಾಕ್ಕೊಬೋದು. ಇಷ್ಟು ಮಾಡಿದ್ರೆ ಜ್ಯೂಸ್ ರೆಡಿನೇ ಆಗೋಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.